ವಿಶ್ವವಾಣಿ ಟಿವಿ ಸ್ಪೆಷಲ್ ಅರ್ಪಿಸುವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಇತ್ತೀಚಿನ ದಿನಗಳಲ್ಲಿ ನಾವು ಮ್ಯಾನಿಫೆಸ್ಟೇಷನ್ ಅನ್ನುವಂತಹ ಪದವನ್ನು ಸಿಕ್ಕಾಪಟ್ಟೆ ಕೇಳಿರ್ತೇವೆ. ಈ ಮ್ಯಾನಿಫೆಸ್ಟೇಷನ್ ಅಂತ ಹೇಳಿದ್ರೇನು, ಇದು ನಮ್ಮ ನಂಬಿಕೆಯ ಮೇಲೆ ನಡೆಯುತ್ತಾ ಅಥವಾ ಗ್ರಹಗತಿಗಳ ಮೇಲೆ ಅವಲಂಬಿತವಾಗಿರುತ್ತಾ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲಮೂರ್ತಿ ಕೂಡ್ಲಿಕೊರೆ ಅವರಿದ್ದಾರೆ. ಸೊ ಬನ್ನಿ, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮ ಕಾರ್ಯಕ್ರಮವನ್ನು ಶುರು ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ಸೊ ಮ್ಯಾನಿಫೆಸ್ಟೇಷನ್ ಅಂತ ಹೇಳುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯವಾಗಿದೆ. ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ನಾನು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೇನೆ, ಸೊ ನಾನು ಅಂದ್ಕೊಂಡಿರೋದಾಗ್ತಾ ಇದೆ, ಇಂಥದನ್ನೆಲ್ಲ ಹೇಳ್ತಾ ಇರ್ತಾರೆ. ಇದೆಲ್ಲ ನಮ್ಮ ನಂಬಿಕೆ ಮೇಲೆ ನಡೆಯುತ್ತಾ ಅಥವಾ ಜ್ಯೋತಿಷಾಸ್ತ್ರಕ್ಕೆ ಏನಾದರೂ ಸಂಬಂಧ ಇದೆಯಾ? ಗ್ರಹಗತಿಗಳು ಇದಕ್ಕೆ ಸಂಬಂಧಪಟ್ಟಿರುತ್ತಾ? ಇದ್ರ ಬಗ್ಗೆ ಮಾಹಿತಿ ನೀಡ್ತಾದ್ರೆ. ಮ್ಯಾನಿಫೆಸ್ಟೇಷನ್ಸ್ ಅನ್ನೋ ಒಂದು ವಿಧಾನದಲ್ಲಿ ನಮ್ಮ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಅಷ್ಟಾಗಿ ಅದನ್ನು ಏನು ಹ್ಯಾಂಡಲ್ ಮಾಡ್ತಾ ಇಲ್ಲ. ಆದರೆ ನಾನು ಕಂಡುಕೊಂಡ ಹಾಗೆ ಇದು ಏನು ಅಂತಂದರೆ, ಸಂಪೂರ್ಣವಾದಂತಹ ಚೈತನ್ಯ ಇರದೇ ಹೋದಂಥ, ಚೈತನ್ಯ ರಹಿತವಾದಂತಹ ಸ್ಥಿತಿ ಬಂದಾಗ ನಮ್ಮನ್ನೇ ನಾವು ಎದುರು ಕೂರಿಸಿಕೊಳ್ಳಬೇಕಾದಂತಹ ಒಂದು ಅವಶ್ಯಕತೆ ಇರುತ್ತೆ. ಈ ನಮ್ಮನ್ನೇ ನಾವು ಕೂರಿಸ್ಕೊಳ್ಬೇಕಾದಂತಹ ಅವಶ್ಯಕತೆ ಯಾವಾಗ ಬರುತ್ತೆ ಅಂತಂದರೆ, ಇದು ಕೂಡ ಒಂದು ಲಿಂಕನ್ನು ನಾನು ಜಾತಕದಲ್ಲಿ ಕೊಡಬಲ್ಲೆ. ಏನು ಅಂದರೆ, ಈ ಬುಧ ಮತ್ತು ರವಿ ಅಥವಾ ಬುಧ ಮತ್ತು ಚಂದ್ರ ಅಥವಾ ಬುಧ ಮತ್ತು ಶುಕ್ರ ಇವರಿಬ್ಬರ ಸಂಯೋಜನೆಗಳು ಒಳ್ಳೆಯ ರೀತಿಯಲ್ಲಿದ್ದಾಗ ಯಾವಾಗಲೂ ತನಗೆ ತಾನೇ ಮಿತ್ರನಾಗುವಂತಹ ಅಥವಾ ತನಗೆ ತಾನೇ ಸ್ನೇಹಿತೆಯಾಗುವಂತಹ ಸನ್ನಿವೇಶವನ್ನು ಒಬ್ಬಳು ಹೆಣ್ಣುಮಗಳು ಅಥವಾ ಪುರುಷ ಅದನ್ನು ಮಾಡಿಕೊಳ್ಬಹುದಾದಂಥ ಒಂದು ಚೈತನ್ಯವನ್ನು ಅವರು ಈಗ ನಮ್ಮ ಎದುರಿಗೆ ನಾವೇ ಕೂತು ಮಾತನಾಡಬೇಕಾದಂಥ ಕೆಲವು ಸ್ಥಿತಿಗತಿಗಳು ಎದುರಾಗ್ತವೆ. ಹಾಗಾಗಿ ಆ ಒಂದು ಯಾವ ರೀತಿಯಲ್ಲಿ ನಾವು ಇದನ್ನು ನಾವು ಸಕ್ಸಸ್ ಮಾಡಬೇಕು ಅಂದರೂ ಕೂಡ ಕಾಣದೇ ಹೋದಂಥ ಒಂದು ಶೂನ್ಯ ಸ್ಥಿತಿ ನಿರ್ಮಾಣ ಆದಾಗ, ಶೂನ್ಯ ಸ್ಥಿತಿ ಹಾಗಾದರೆ ಎಲ್ಲಿ ನಿರ್ಮಾಣ ಆಗುತ್ತೆ? ಈಗ ಅಯ್ಯೋ ದೇವರೇ, ಹೀಗಾಯ್ತಲ್ಲ ಅಂತ ನಾವು ಯೋಚಿಸ್ಕೊಳ್ತಾ ಇರುವಾಗ ಯಾವ ದಾರಿಯನ್ನು ಕಾಣ್ತಾ ಇಲ್ಲ. ಕೆಲವರು ನಾನು ಗಮನಿಸಿದ್ದೇನೆ, ಈ ಗಣೇಶನನ್ನು ಪ್ರಾರ್ಥನೆ ಮಾಡಬೇಕು ಅಂತ ಅವರು ಹೇಳಿರ್ತಾರೆ. ಯಾರೋ ಒಬ್ಬ ಜ್ಯೋತಿಷ್ಯ ಅವರಿಗೆ ಹೇಳಿರ್ತಾರೆ. ಗಣೇಶನನ್ನು ಎಡೆಬಿಡದೆ ಅವರು ಇದನ್ನು ಮಾಡ್ತಾರೆ. ಏನು ಮಾಡ್ತಾರೆ, ಆ ಎಡೆಬಿಡದೆ ಕೇಳದವಾಗ ಎಲ್ಲ ಅವರ ಜೀವನದಲ್ಲಿ ವಿಘ್ನಗಳೇ ಬಂದಿರ್ತವೆ. ಕಾರಣಗಳು ಬೇರೆ ಇದ್ದಿರಬಹುದು. ನನ್ನ ವಿಘ್ನಗಳನ್ನು ನಿವಾರಿಸುವಂಥ ಸ್ಪೆಷಲ್ಲಾಗಿ ಒಬ್ಬರು ಹೇಳಿದ್ದಾರೆ ಅನ್ನೋದರ ಬಗೆಗೆ ಗಣಪತಿಯನ್ನು ಕೇಳಿಕೊಂಡಾಗಲೇ ಯಾವುದೂ ಕೆಲಸವೂ ನೆರವೇರದೆ ಇನ್ನಿಷ್ಟು ವಿಘ್ನಗಳು ಬರಬಹುದಾದಂಥ ಯಾವ ವಿಘ್ನಗಳು ಇತ್ತೋ ಅಲ್ಲಿವರೆಗೆ ಕೇಳ್ಕೊಂಡಾದ್ಮೇಲೆ ಇನ್ನಿಷ್ಟು ವಿಘ್ನಗಳು ಅದು ಬರದಂಥದ್ದು ಗಣಪತಿ ಮೂಲಕವಾಗಿ ಬಂತು ಅಂತಲ್ಲ. ಅದು ಆ ರೀತಿಯ ಭಾವನೆಗಳು ಬರುವಂಥ ಸಂದರ್ಭ ಬಂದಾಗ ಒಮ್ಮೆ ಏನಾಗಬೇಕು, ಜೀವನವನ್ನು ನಾವು ಎಲ್ಲೋ ಒಂದು ಕಡೆ ಅದನ್ನು ಸ್ಟ್ಯಾಂಡ್ ಸ್ಟಿಲ್ ಕಂಡೀಷನಿಗೆ ನಮಗೆ ನಾವೇ ಅದನ್ನು ತಂದಿಟ್ಕೊಳ್ಬೇಕಾದಂಥ ಒಂದು ಸಂದರ್ಭ ಇರುತ್ತೆ. ಇನ್ನು ಅದನ್ನು ಬಿಟ್ಟು ಮ್ಯಾನಿಫೆಸ್ಟೇಷನ್ಸು, ಈಗ ನೋಡಿ, ಈಗ ಯಾವುದು ತಂದೆ ತಾಯಿಗಳಿಗೆ ಜೀವನದ ಅನುಭವ ಇದೆ, ಮಗನಿಗೋ ಮಗಳಿಗೋ ಜೀವನದ ಅನುಭವ ಇಲ್ಲ. ಆಗ ಅವರು ಏನನ್ನೋ ದೇ ವಾಂಟ್ ಟು ಡು ಅಂದರೆ ನಾನು ಏನನ್ನೋ ಮಾಡಬೇಕು ಅಂತ ಹೇಳ್ತಾರೆ. ತಂದೆ ಹತ್ರ ನನಗೊಂದು ಸ್ವಲ್ಪ ಸಹಾಯ ಬೇಕು ಅಂತ ಹೇಳ್ತಾರೆ. ಸಹಾಯ ಸ್ವಲ್ಪ ಅಂತಂದರೆ ಅಲ್ಲಿ ಸ್ವಲ್ಪ ಇದ್ದಿರೋದಿಲ್ಲ, ಅದು ಒಂದು 20 ಲಕ್ಷನೋ 30 ಲಕ್ಷನೋ ಇರುತ್ತೆ. ತಂದೆಗೆ ಆಲ್ ಇಟ್ ಎ ಸಡನ್ ಇಟ್ ಬಿಕಮ್ಸ್ ಎ ಶಾಕ್. ಏನು 20 ಲಕ್ಷ, ಅದು ಇವನಿಗೆ ಏನು ಇನ್ ಆ್ಯಂಡ್ ಔಟ್ಸ್ ಗೊತ್ತಿಲ್ಲ, ಇವನು ಮಾಡಲಿಕ್ಕೆ ಹೊರಡ್ತೇನೆ ಅಂತ ಹೇಳ್ತಾನೆ. ನಾನು ಅಲ್ಲಪ್ಪ, ಮಾತನಾಡಬೇಡ ಅಂದರೆ ಅವರು ಏನೋ ಒಂದು ಇದನ್ನು ವಿಘ್ನ ಬರುತ್ತೆ ಅಂತೇಳಿ ಹೇಳಿಬಿಟ್ರೆ ನಾಳೆ ನನ್ನ ಸೋಲನ್ನು ಅವನು ಏನು ಮಾಡ್ತಾನೆ, ಅದಕ್ಕೆ ಜೋಡಿಸ್ಕೊಳ್ತಾನೆ. ನೀನು ಹೀಗೆ ಹೇಳಿರೋದ್ರಿಂದ ಇದು ಸೋಲು ಬಂತು, ಅದು ನಿಜಕ್ಕೂ ಬರಬೇಕಾದಂಥ ಸೋಲು. ಈಗ ನನಗೆ ಗೊತ್ತೇ ಇಲ್ಲ ಯಾವುದು. ನಾನೀಗ ಒಂದು ಸರ್ಕಸ್, ನಮ್ಮ ಊರಿಗೆ ಜಾತ್ರೆಯಲ್ಲಿ ಅವೇನು ಬಾವಿಯಲ್ಲಿ ಇದನ್ನು ಓಡಿಸುವಂಥವ್ರು, ಏನನ್ನ 2 ವೀಲರ್ ಓಡಿಸುವಂಥವ್ರು, ಏನೇನೋ ಒಂದು, ಅದು ನನಗೆ ಗೊತ್ತಿಲ್ಲ. ಅದನ್ನು ನಾನು ಮಾಡಲಿಕ್ಕೆ ಹೋದರೆ ಸಾವು ನಿಶ್ಚಿತವಾಗಿರುತ್ತೆ. ಬ್ಯಾಲೆನ್ಸೇ ನನಗಿರದೆ ನಾನು ಹೇಗೆ ಆದರೆ ಅದನ್ನು ಯಾರೋ ಒಬ್ಬರು ನೀ ಏನು ಮಾಡ್ತೀಯಪ್ಪ, ನೀನು ಅದೆಲ್ಲ ನಿನ್ನ ಹತ್ರ ಸಾಧ್ಯ ಇಲ್ಲ ಅಂತೇಳಿ ಒಳ್ಳೆಯ ಹೃದಯದಿಂದಲೇ ಹೇಳಿದರೂ ಕೂಡ ಅವರ ಮಾತಿನಿಂದಲೇ ಇಂಥದ್ದಾಯಿತು ಹೇಳುವಂಥದ್ದು ಇನ್ನೊಂದು. ಆದರೆ ಇದು ಹೆಲ್ಪ್ಸ್, ಅದನ್ನು ನಾನು ತಿಳಿದುಕೊಂಡಿದ್ದೇನೆ. ಏನು,
ನಮ್ಮನ್ನು ನಾವು ಇನ್ನು ಏನೂ ಇಲ್ಲ ನನ್ನ ಒಂದು ಶಕ್ತಿ. ಅದಕ್ಕೆ ನೋಡಿ, ನಾವು ಮಹಾಭಾರತದ ಕಥೆಯಲ್ಲಿ ಕೆಲವು ಇಂಟರ್ಪ್ರಿಟರ್ಸು ಕೃಷ್ಣ ಯಾವಾಗ ಆ ಸೀರೆಯನ್ನು ಕೊಡುವಂಥ ಒಂದು ಸಂದರ್ಭವನ್ನು ನಿರ್ಮಿಸ್ಕೊಳ್ತಾನೆ ಅಂದರೆ, ಇನ್ನು ನಾನು ಎಲ್ಲದನ್ನೂ ಬಿಟ್ಟೆ ಹೇಳಿ ಅವಳಿಗೆ ದಾರಿಯೇ ಕಾಣೋದಿಲ್ಲ ಇನ್ನು. ಅಂದರೆ ಈ ಕೌರವ ನನ್ನನ್ನು ಸಂಪೂರ್ಣ ಬತ್ತಲು ಮಾಡಿಬಿಟ್ಟ ಇಲ್ಲಿ ಅಂತ ಹೇಳೋ ಹೊತ್ತಿಗೆ ಇನ್ನು ಯಾವ ಶಕ್ತಿಯೂ ಇಲ್ಲವೇ ಇಲ್ಲ ಇಲ್ಲಿ ಅಂತ ಹೇಳೋ ಹೊತ್ತಿಗೆ ಅದು ಏನು ಬರುತ್ತೆ, ಸೀರೆ ಬರುತ್ತೆ. ಇದು ಕಥೆ. ಇದು ನಾವು ಅದನ್ನು ಏನು ಇದನ್ನು ಒಂದು ನಡೆದಂಥ ಅಥವಾ ನಾವು ನಡೆದಂಥದ್ದು ಅಂತ ನಾವು ಗಮನಿಸ್ಬೋದು. ಅಂದರೆ ಆ ಒಂದು ಯಾವುದೋ ಒಂದು ಶೂನ್ಯ ಏನಿದೆ, ಆ ಶೂನ್ಯಕ್ಕೆ ಒಂದು ಶಕ್ತಿ ಇದೆ. ಈ ಒಂದು ಮೊಲೆಕ್ಯೂಲ್ ಇದೆ, ಆ ಮೊಲೆಕ್ಯೂಲ್ ಏನಿದೆ, ಆ ಶೂನ್ಯವನ್ನು ಸಂಪೂರ್ಣವಾಗಿ ಶೂನ್ಯವನ್ನು ಮಾಡುವಂಥ ಸ್ಥಿತಿಯನ್ನು ಮೊಲೆಕ್ಯೂಲ್ ಕೊಡುತ್ತೆ. ಆ ಆಸೆಯನ್ನು ತುಂಬಬಹುದಾದಂಥ ಮೊಲೆಕ್ಯೂಲನ್ನು ಇನ್ನೊಂದು ಮೊಲೆಕ್ಯೂಲ್ ಒಡೆಯುತ್ತೆ. ಆ ಇನ್ನೊಂದು ಆಶಾಪೂರ್ಣವಾದಂಥ ಮೊಲೆಕ್ಯೂಲನ್ನು, ಈಗ ನಾನು ಹಿಂದೆ ಈ ಕೆಲವು ಎಪಿಸೋಡ್ಗಳಲ್ಲಿ ಮಾಡುವಾಗ ನಾನು ಶುಕ್ರ ಮತ್ತು ಮಂಗಳರ ಬಗ್ಗೆ ಹೇಳಿದೆ. ನಾನು ಈಗ ಶುಕ್ರ ಒಡಿತನ್ನು ಮಾಡಬಹುದಾದಂತಹ ಸ್ಥಿತಿಗತಿಗಳು ಇದೆ ಹೇಳುವಂಥ ಬೆಲೂನ್ ಉಬ್ಬಿಕೊಡ್ತಾ ಹೋದಾಗ ಮಂಗಳ ಅದನ್ನು ಒಡಿತಾನೆ. ಮಂಗಳ ಒಡಿತನ್ನು ಮಾಡಬೇಕಾದಂಥ ಒಂದು ಶಕ್ತಿಯನ್ನು ಕೊಡ್ತಾನೆ ಇದ್ದಾನೆ, ಇದು ಒಡೆಯುತ್ತೆ. ಅವು ಎರಡೂ ಕೂಡ ಒಡೆಯದೇ ಹೋದಂಥ ಸ್ಥಿತಿಯನ್ನು ಪಡೆದುಕೊಳ್ಳುವಂಥ ಒಂದು ಶೂನ್ಯ ಸ್ಥಿತಿ ಇದೆ. ಆ ಶೂನ್ಯ ಸ್ಥಿತಿಯನ್ನು ನಾವು ಎದುರಿಸಬೇಕಾದ್ರೆ ಏನು ಮಾಡಬೇಕು ಅಂತಂದರೆ, ಒಂದು ವಿಚಿತ್ರವಾದಂತಹ ಯಾವ ದಿಕ್ಕುಗಳು ಕಾಣಿಸ್ತಾ ಇಲ್ಲ ಅನ್ನುವಂತಹ ಸಂಪೂರ್ಣವಾದಂತಹ ಒಂದು ಮನಸ್ಸು ಟೋಟಲಿ ಐ ಆಮ್ ಕೊಲ್ಯಾಪ್ಸ್ಡ್ ಅಂತೇಳೋ ಒಂದು ಶೂನ್ಯದ ಸ್ಥಿತಿ ಬರುತ್ತೆ. ಅದನ್ನು ಎಕ್ಸ್ಪ್ಲೇನ್ ಮಾಡೋದು ಕಷ್ಟ. ಆದರೆ ಆ ಶೂನ್ಯ ಸ್ಥಿತಿ ಬಂದಾಗ ಸರ್ರನೆ ಯಾವುದೋ ಒಂದು ಹೆಲ್ಪು ಬರುವಂಥದ್ದನ್ನು ನಾನು ಗಮನಿಸಿದ್ದೇನೆ. ಅಂದರೆ ಅದು ನನ್ನ ಜೀವನದಲ್ಲಿರಬಹುದು, ಅನ್ಯರ ಜೀವನದಲ್ಲಿರಬಹುದು. ಅದು ಒಂದು ರೀತಿಯ ಒಂದು ವಿಚಿತ್ರವಾದಂತಹ ಒಂದು ಸ್ಥಿತಿ. ಹಾಗಾಗಿ ಈಗ ನನಗೆ ನಾನೇ ದೇವರಾಗುವಂಥದ್ದು. ಅಂದರೆ ನೋಡಿ, ಶಂಕರಾಚಾರ್ಯರಿದ್ದಿದೆ ಏನು, ಅವರು ಹೇಳುವಂಥದ್ದೇನು, ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ. ಅದೇ ದ್ವೈತ ಸಿದ್ಧಾಂತ ಏನು ಹೇಳುತ್ತೆ, ನಿನ್ನನ್ನು ನಿಯಂತ್ರಣ ಮಾಡುವಂಥ ಇನ್ನೊಂದು ಶಕ್ತಿ ಇದೆ, ಎರಡಿದೆ ಅಲ್ಲಿ ದ್ವೈತ. ಅದು ನೀನು ರಕ್ಷಿಸಲ್ಪಡುವವನು, ನಾನು ರಕ್ಷಿಸುವಂಥವನು ಅಂತ ಅದು ಹೇಳೋದಿಲ್ಲ. ಆದರೆ ಇವನು ಆ ರಕ್ಷಿಸಬಹುದಾದಂಥ ಶಕ್ತಿಯಲ್ಲಿ ಬೇಡ್ಕೊಳ್ತಾನೆ. ಆ ರಕ್ಷಿಸುವಂಥ ಶಕ್ತಿ ಶೂನ್ಯವಾಗಿಯೇ ಇದೆ. ಅದು ಯಾವತ್ತೂ ಬಂದು ನಮ್ಮ ಎದುರಿಗೆ ನಿಂತ್ಕೊಳ್ಳಲ್ಲ. ಶಂಕರಾಚಾರ್ಯ ವಿಚಾರವೂ ಅದ್ವೈತ ವಿಚಾರವೂ ಕರೆಕ್ಟೇ. ನಾನೇ ಬ್ರಹ್ಮ, ನನ್ನನ್ನು ನಾನೇ ಸುಧಾರಿಸ್ಕೊಳ್ಬೇಕು, ನನಗೆ ನಾನೇ ಹೆಲ್ಪ್ ಮಾಡಿಕೊಳ್ಬೇಕು, ನನ್ನನ್ನು ನಾನೇ ನನ್ನ ಒಬ್ಬ ಇವರನ್ನಾಗೇನು ಟ್ಯೂಟರನ್ನಾಗಿ ನನ್ನನ್ನೇ ನಾನು ಕೂರಿಸ್ಕೊಳ್ಳೋದು. ನನ್ನ ಹೆಸರು ಮಹಾಬಲ ಮೂರ್ತಿ ಇದೆ ಅಂತಾದರೆ, ನೋಡು ಮಹಾಬಲ, ಹಾಗಲ್ಲದ, ನೀನು ಹೇಗೆ ಹ್ಯಾಂಡಲ್ ಮಾಡಿದೀಯ ಈ ವಿಚಾರವನ್ನು, ಈ ರೀತಿಯಲ್ಲಿ ನೀನು ಹ್ಯಾಂಡಲ್ ಮಾಡಲಿಕ್ಕೆ ಹೋದಾಗ ನೀನೇ ಅರ್ಥ ಮಾಡ್ಕೋ ಯಾವ ರೀತಿಯಲ್ಲಿ ನಿನ್ನ ಸೋಲು ನಿನಗೆ ಒದಗಿದೆ. ಇಂತಹದ್ದು ಯಾವುದೋ ಒಂದು ನಿನ್ನ ಅರಿವಿಗೆ ಇರದೇ ಹೋದಂತಹ ಯಾವುದೋ ಒಂದು ಮಾತು ಅವನನ್ನು ಕೆರಳಿಸಿದೆ. ಆ ಕೆರಳಿಸಿದ್ದು ನಿನಗೆ ವಿರೋಧವಾಗಿ ಬಂದಿದೆ ಹೇಳುವಂಥ ಆ ಒಂದು ನಡೆದಂಥ ಸಂಗತಿಯ ರಿಂಗಣಗಳು ಅಲ್ಲಿ ಬರುತ್ತೆ. ಆಗೇನು ಮಾಡ್ತಾನೆ ಮಹಾಬಲಮೂರ್ತಿ, ಒಂದು ಫೋನ್ ಎತ್ಕೊಂಡು, ನಾನು ಇಂಥ ಮಾತು ಆಡಿದ್ದು ನಿನಗೆ ನಿಜಕ್ಕೂ ಇದು ಬಂತ, ಸಾರಿ, ಹಾಗೇನಾದರೂ ಆಗಿದ್ದರೆ ದಯಮಾಡಿ ಕ್ಷಮಿಸ್ಬಿಡು. ಅವನಿಗದು ಇದಾಗಬಹುದು. ಆ ಒಂದು ಯಾವುದೋ ಒಂದು ಸ್ಥಿತಿ, ಆ ಶೂನ್ಯ ಸ್ಥಿತಿ ನಾನು ಮಾಡಿದ ತಪ್ಪನ್ನು ನನಗೆ ತೋರಿಸ್ಬಹುದಾದಂಥ, ಯಾರಿಗೂ ಕೂಡ ನನ್ನ ತಪ್ಪು ಅವರಿಗೆ ಅರಿವಾಗುವಂಥದ್ದು ಬಹಳ ಕಷ್ಟ. ಆದರೆ ಆ ಒಂದು ನನ್ನನ್ನೇ ನಾನು ಶೂನ್ಯ ಸ್ಥಿತಿಗೆ ಒಂದು ಸೀಟ್ನಲ್ಲಿ ಕೂರಿಸ್ಕೊಂಡು ಸಂಪೂರ್ಣವಾದಂತಹ ಎಲ್ಲ ವಿಚಾರಗಳ ಪದರಗಳನ್ನು ತಂದು ಕೊಡಬಹುದಾದಂತಹ ನನ್ನನ್ನೇ ನಾನಲ್ಲಿ ಸಂಸ್ಥಾಪಿಸಿಕೊಂಡಾಗ ಅವನು ಕೊಡುವಂತಹ ಒಂದು ಆ ಸಂವೇದನೆ ಅಥವಾ ಎನರ್ಜಿ ಏನಿದೆ, ಅದು ನನ್ನನ್ನು ಮೇಲೆತ್ತಬಹುದಾದಂತಹ ಒಂದು ಶಕ್ತಿಯನ್ನು, ಅದನ್ನು ದೇವರು ಅಂತಿರೋ, ಪವಾಡ ಅಂತಿರೋ, ಅಥವಾ ಏನೋ ಒಂದು ನಾವು ಯಾವುದಕ್ಕೂ ಅದನ್ನು ಶಬ್ದಗಳಲ್ಲಿ ಹಿಡಿದಿಡಲಿಕ್ಕೆ ಸಾಗದೇ ಹೋದಂಥ ಸಂವೇದನೆ ಅಂತಿರೋ. ಈಗ ಒಬ್ಬರ ಬಾಯಲ್ಲಿ ಮಚ್ಚೆ ಇದೆ ಅಂತ ಹೇಳ್ತಾರೆ, ಹಾಳಾಗಿ ಹೋಗು ನೀನು ಅಂತ ಅವ್ರೇನೋ ಹೇಳಿದ್ರು ಅಂತ ಅದು ಆಗಿಬಿಡತ್ತೆ ಅಂತ. ಇದು ಏನಿದೆ, ಅದು ಅಕಸ್ಮಾತ್ತಾಗಿ ಆಗಿದ್ದೋ ಅಥವಾ ಆ ಮಚ್ಚೆ ಹಾಗಿರುವಂಥವ್ರು ಮಾತಾಡಿದಾಗ ಕೆಲವು ವಿಚಾರಗಳು ನಾನು ಅದನ್ನು ದೃಢೀಕರಿಸಿ ಯಾವುದು ಹೇಳ್ತಾ ಇಲ್ಲ ನಾನು, ಆದರೆ ಅದನ್ನು ಕಂಡಿದ್ದಿದೆ ನಾನು. ಅದು ಅವರು ಹೇಳಿದ್ದು ನಡೆದಂಥದ್ದು. ಇವತ್ತು ನಾವು ಮೈಸೂರು ಅರಸರ ಒಂದು ಇದರಲ್ಲೂ ಮೈಸೂರು ಅರಸರಿಗೆ ಮಕ್ಕಳಾಗದೇ ಇರಲಿ ಅಂತ ಮಾತಂಗಿ ಶಾಪ ಕೊಡ್ತಾಳೆ ಅನ್ನುವಂಥದ್ದು ಗೊತ್ತಿಲ್ಲ.
ಅದು ಅದು ಯಾವ ರೀತಿಯಲ್ಲಿ ಅದು ನಡೀತಾ ಇದೆ, ಆ ಚಕ್ರ ಹೇಗೆ ಸುತ್ತುತ್ತಾ ಇದೆ ಅದು ಗೊತ್ತಿಲ್ಲ. ಹಾಗೆ ಎಲ್ಲವೂ ಕೈ ಬಿಟ್ಟಾಗ ಯಾವುದೋ ಒಂದನ್ನು ಹಿಡಿದುಕೊಳ್ಳಬಹುದಾದಂತಹ ಶಕ್ತಿಯನ್ನು, ಆ ಎಕ್ಸ್ಟ್ರಾ ಎನರ್ಜಿಯನ್ನು ನನಗೆ ನಾನೇ ನಿರ್ಮಾಣ ಮಾಡಿಕೊಳ್ಬೇಕಾದಂಥದ್ದು ಈ ಜಗತ್ತಿನಲ್ಲಿ ಖಂಡಿತವಾಗಿ ಅದು ಏನೋ ಒಂದು ಇದೆ. ಅದನ್ನು ನಾನು ಸೈಂಟಿಫಿಕ್ಕಾಗಿ ವಿವರಿಸಬಹುದಾದಂಥದ್ದು ಸ್ವಲ್ಪ ದುಸ್ತರವಾದಂಥ ಮಾತು. ಆದರೆ ಆ ಒಂದು ಶೂನ್ಯ ಸ್ಥಿತಿಯನ್ನು ನಾನು ನಿರ್ಮಾಣ ಮಾಡಿಕೊಂಡು ಸಕಲವನ್ನು ಹೊಂದಿರುವಂಥ ನನ್ನ ಒಂದು ಇಮೇಜನ್ನು ನಾನು ಎದುರಿಗಿಟ್ಕೊಂಡಾಗ ನೀವು ಹೇಳಿದಂಥ ವಿಚಾರ ಏನಿದೆ ಅದು ನನ್ನ ಮತ್ತು ಆ ಒಂದು ನನ್ನಲ್ಲಿರುವ ಚೈತನ್ಯವೇ ನನ್ನೊಡನೆ ಸಂಭಾಷಿಸಬೇಕಾದಂಥ ಶಕ್ತಿಯನ್ನು ನಾನು ಪಡ್ಕೊಳ್ಬೇಕಾಗತ್ತೆ. ಆಗದು ಇಟ್ ಈಸ್ ನಾಟ್ ಈಸಿ. ಆ ಹೊರಗಿನ ಜಂಜಡದ ಇವತ್ತು ನಾನು ಒಬ್ಬನಿಗೆ ಯಾವ ಕಾರಣಕ್ಕೂ ಒಂದು 25,000 ರೂಪಾಯಿಯನ್ನು ಕೊಡಲೇಬೇಕು, ಎಲ್ಲರೂ ಕೈ ಎತ್ತಿಬಿಟ್ಟಿದ್ದಾರೆ, ಕೊಡಲಿಕ್ಕಾಗ್ತಾ ಇಲ್ಲ. ಅವನು ಯಾವುದ್ಯಾವುದೋ ಮಾರ್ಗದಿಂದ ನನ್ನನ್ನು ಹಿಡಿಬಹುದು. ಒಂದು ಕಾಲ್ ಬರುತ್ತೆ, ನನ್ನ ಮಗ ನನ್ನ ಮಾತುಗಳಿಂದ ಅವನು ಇದಕ್ಕೆ ಆ ಸಂದರ್ಭದಲ್ಲಿ ಯಾರೋ ಒಬ್ಬರು ಬರ್ತಾರೆ. ಯಾರೋ ಒಬ್ಬರು ಬಂದಾಗ ಅಯ್ಯೋ ದೇವರನ್ನು ಕೇಳಿಕೊಳ್ಳುವುದು ಒಂದಾಯಿತು, ಆದರೆ ಎಂತಹ ಸ್ಥಿತಿಯನ್ನು ನೀನು ತಲುಪಿದೆಯಂತಪ್ಪ ಅಂತ ನನ್ನ ಹೆಸರನ್ನೇ ನಾನು ಕರೆದುಕೊಳ್ಳುವುದರ ಮೂಲಕವಾಗಿ ಏನೋ ಒಂದು ಒಡಗೂಡು ಬರ್ತದೆ. ಆ ಸಂದರ್ಭದಲ್ಲಿ ಏನೋ ಒಬ್ಬ ಒಂದು ಅಂದರೆ ನಮ್ಮನ್ನು ನಾವು ಕೆಲವರು ಹೇಳ್ತೇವೆ ನೋಡಿ. ಇವೆಲ್ಲ ಏನು ಅಂತಂದರೆ ಕೆಲವು ಈ ಟ್ರಾನ್ಸ್ ಹೇಳುವಂಥದ್ದು ಏನು ಅಂತಂದರೆ ಅದು ಒಂದು ವಿಚಿತ್ರ ಸ್ಥಿತಿಗೆ ನಿಮ್ಮನ್ನು ದೂಡ್ತದದು. ಅದು ವಾಸ್ತವ ಅಲ್ಲ ಅದು. ಆದರೆ ಆ ಅವಾಸ್ತವವೇ ನಮ್ಮನ್ನು ಅಲ್ಲಿಗೆ ದೂಡಲ್ಪಟ್ಟಾಗ ನಾವು ಎಲ್ಲಿಗೆ ದೂಡಿಸ್ಕೊಳ್ಳಲ್ಪಟ್ಟಿದ್ದೇವೋ ಅಲ್ಲಿಂದ ಒಂದು ಎನರ್ಜಿ ಸಿಗುತ್ತೆ. ಅದು ಹೇಳುತ್ತೆ ಇಂಥವ್ರನ್ನ ಕೇಳು, ಆಗ ಒಮ್ಮೆ ಫೋನ್ ಮಾಡಿದಾಗ ನೆರವು ಬರಬಹುದು. ಹಾಗಾಗಿ ಈ ಮ್ಯಾನಿಫೆಸ್ಟೇಷನ್ಸು ಒಂದು ಕಡೆಯಲ್ಲಿ ಒಂದು ಎಬ್ಸರ್ಡ್ ಅದು, ಆದರೆ ಇನ್ನೊಂದು ಕಡೆಯಲ್ಲಿ ಖಂಡಿತ ಅದು ಒಂದು ಶಕ್ತಿ. ಚಂದ್ರನ ವಿಚಾರದಲ್ಲಿ ಜಾತಕದಲ್ಲಿ ಯಾವ ರೀತಿಯ ಶಕ್ತಿಯನ್ನು ಆತ ಪಡೆದಿದ್ದಾನೆ ಅನ್ನೋದರ ಮೇಲಿಂದ ಈ ಮ್ಯಾನಿಫೆಸ್ಟೇಷನ್ ಹೇಳುವಂಥದ್ದನ್ನು ನಾವು ವಾಸ್ತವಕ್ಕೂ ಒಂದು ವಿಭಿನ್ನ ನೆಲೆಯಲ್ಲಿ ಅದನ್ನು ನಾವು ಅಭ್ಯಸಿಸಬಹುದಾದಂಥ ಅಥವಾ ಇದು ಇದೆ ಅನ್ನುವಂಥದ್ದನ್ನು ಗಟ್ಟಿಯಾಗಿ ಹೇಳಬಹುದಾದಂಥ ಒಂದು ಚೌಕಟ್ಟನ್ನು ಖಂಡಿತ ಪಡಿಬಹುದು. ಮ್ಯಾನಿಫೆಸ್ಟೇಷನ್ ಅನ್ನೋದು ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಾಗಿ ವಿಶ್ವಾಣಿ ಟಿವಿ ಸ್ಪೆಷಲ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.